ಆ ಶಿವರಾಜು ನಾವೆಲ್ಲ ಎಷ್ಟೊತ್ತಿಗೆ ಮನೆಯಿಂದ ಆಚೆ ಹೋಗ್ತೀವಿ, ಯಾವಾಗ ಮನೇಲಿರೋ ವಸ್ತುಗಳನ್ನ ಆಚೆ ಹಾಕೋಣ ಅಂತ ನಾಯಿ ತರ ಕಾಯ್ತಾ ಇರ್ತಾನೆ. ಅಕಸ್ಮಾತ್ ಆಗಿ ಮನೇಲಿ ಯಾರು ಇಲ್ಲ ಅಂತ ಅವನಿಗೆ ಗೊತ್ತಾದ್ರೆ ತಕ್ಷಣ ಬಂದು ಮನೇಲಿರೋ ಐಟಮ್ಸ್ನೆಲ್ಲ ಆಚೆ ಹಾಕಿ ಬಾಗ್ಲು ಬೀಗ ಹಾಕ್ತಾನೆ. ಕಡೆ ಪಕ್ಷ ನೀನಾದ್ರೂ ಇದ್ರೆ ನಿನ್ನ ನೋಡಾದ್ರೂ ಸುಮ್ನೆ ಆಗ್ತಾನೆ. ಇಲ್ಲ ಅಂದ್ರೆ ಅವನೇನಾದ್ರೂ ದೌರ್ಜನ್ಯ ಮಾಡಕ್ ಶುರು ಮಾಡಿದ್ರೆ ಕಡೆ ಪಕ್ಷ ನೀನ್ ಫೋನ್ ಆದ್ರೂ ಮಾಡಿ ಹೇಳ್ಬೋದು. ಅದಕ್ಕನೋ ಮನೆಯೊಳಗಿರಂತ ಹೇಳಾತಿದ್ದ. ಅರ್ಥ ಆಯ್ತು ಅಜ್ಜಿ. ಸರಿ ಆಯ್ತು, ನೀವು ಹೋಗಿ ಬನ್ನಿ, ನಾನು ಮನೇಲೇ ಇರ್ತೀನಿ. ಬಾಮ. ಸರಿಯಪ್ಪ. ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಮಾಡ್ತೀನಿ ರೀ. ಹೌದ್ ಮಾಮ, ನೀನ್ ಹೇಳೋದು ನಿಜನಾ? ಆ ಸತ್ಯವತಿ ಫ್ಯಾಮಿಲಿಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಾ? ಅರೆ ಎಲ್ರೂ ಹೋಗಿರೋ ಚೆನ್ನಾಗಿರ್ತಿತ್ ಮಾಮ, ಆದ್ರೆ ಆ ಬಂಟಿ ಮನೇಲೇ ಇದ್ದಾನೆ. ಅದೇ ಅವನು ಹೋಗಿದ್ದಿದ್ರೆ ನಮ್ ಹುಡುಗರನ್ನೆಲ್ಲ ಮನೆಗ್ ನುಗ್ಸಿ ವಸ್ತು ಅಷ್ಟು ಹೊರಗೆ ಹಾಕ್ಬೋದಿತ್ತು. ವಸ್ತುಗಳನ್ನೆಲ್ಲ ನಾವ್ಯಾಕೋ ಹೊರಗಡೆ ಹಾಕೋದು? ಅವ್ರಾಗವ್ರೆ ಮನೇನ ಖಾಲಿ ಮಾಡುವಂತ ಟೈಮ್ ಬಂದಾಯ್ತು ಕಣೋ. ಏನ್ ಹೇಳ್ತಿದ್ಯಾ ಮಾಮ ನೀನು? ಹೌದು ಕಣ, ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂದ್ರೆ ನಾವು ಹೋಗ್ಬೇಕಾಗಿರೋದು ಮನೆ ಒಳಗಲ್ಲ, ಮತ್ತೆ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ ನಾವ್ಯಾಕ್ ಮಾಮ ಅಲ್ಲಿ ಹೋಗೋದು? ಹೋಗ್ಬೇಕಾದ್ರೆ ಹೇಳ್ತೀನಿ ಬಿಡು, ನಡಿ ಬಾ. ಅಮ್ಮನವ್ರ ದೇವಸ್ಥಾನಕ್ಕೆ ಬರ್ತೇನಪ್ಪ. ಬನ್ನಿ. ಹತ್ಕೊಳ್ಳಿ. ರೇ ಮಾಮ, ಬೇಗ ನಡಿ, ಹೊಟ್ಬಿಡ್ತಾರೆ. ಅವ್ರೆಲ್ಲಿಗೆ ಹೋಗ್ತಾರೋ? ದೇವಸ್ಥಾನಕ್ಕೆ ತಾನು ಹೋಗ್ತಾ ಇರೋದು. ನೀ ಹೊರಡು ಮಾಮ, ಮೊದಲು ನೋಡ್ಕೊಳ್ಳೋಣ. ಇದೇನಿದು? ಈ ಶಿವರಾಜ್ ಮತ್ತೆ ಶಂಕರ್ ನಮ್ಮಪ್ಪ ಅಮ್ಮನ ಯಾಕೆ ಫಾಲೋ ಮಾಡ್ತಿದ್ದಾರೆ? ಫಾಲೋ ಮಾಡ್ತಿದಾರಾ ಅಥವಾ ನಾನೇ ಅಪಾರ್ಥ ಮಾಡ್ಕೋತಾ ಇದ್ದೀನಾ? ಏನೋ ಬಂಟಿಗೆ ಫೋನ್ ಮಾಡಿದ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಹಲೋ ಅಕ್ಕ. ಏ ಬಂಟಿ, ಅಮ್ಮ ಅಪ್ಪ ಎಲ್ಲಿ ಹೋದ್ರು? ದೇವಸ್ಥಾನಕ್ಕೆ ಹೋದ್ರಕ್ಕ? ಮತ್ತೆ ನೀನ್ ಹೋಗ್ಲಿಲ್ವಾ? ನಾನು ಹೋದ್ರೆ ಆ ಶಿವರಾಜು ಮನೇಲಿರೋ ವಸ್ತು ಎಲ್ಲ ಆಚೆಗೆ ಬಿಸಾಕ್ಬಿಟ್ಟು ಮನೆ ಖಾಲಿ ಮಾಡಿಸ್ತಾನೆ ಅಂತ ಹೆದರ್ಕೊಂಡು ನನ್ನನ್ನ ಮನೇಲೇ ಇರು ಅಂದ್ರಕ್ಕ. ಹೌದಾ? ಹೌದಕ್ಕ. ಯಾಕೆ ಕೇಳ್ತಿದ್ಯಕ್ಕ? ಏನಿಲ್ಲ ಕಣೋ, ಅಮ್ಮ ಅಪ್ಪನ ಆ ಶಿವರಾಜ್ ಫಾಲೋ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವನ ಅಪ್ಪ ಅಮ್ಮನ ಎಲ್ಲೋ ಒಂದ್ ಕಡೆ ಸಿಕ್ಕಾಕ್ಸಕ್ಕೆ ಹೋಗ್ತಿರ್ತಾನಕ್ಕ. ಅದೇ ಆಗಿರತ್ತೆ ಕಣೋ. ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನೇ ಹೋಗ್ತೀನಿ. ಸರಿ ಅಕ್ಕ. ಬೇಗ ಓಡ್ಸು ಮಾಮ, ಬೇಗ ಓಡ್ಸು. ಹೋಗ್ತಾ ಇದ್ದೀನಲ್ಲ, ಇರೋ. ಅಮ್ಮ ಒಂದ್ ನಿಮಿಷ. ಅಮ್ಮ ಮೈಥಿಲಿ, ಆರ್ತಿ ತಗೊಳಮ್ಮ. ಅಮ್ಮ, ನಿನ್ನಿಂದ ನಂಗೊಂದ್ ಸಹಾಯ ಆಗ್ಬೇಕಮ್ಮ. ಏನಮ್ಮ? ಅಮ್ಮ, ನಾನು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಮ್ಮ. ಯಾಕೆ, ಏನಾದ್ರೂ ಬೇಡ್ಕೊಂಡಿದ್ಯಾ? ಅದೆಲ್ಲ ಆಮೇಲೆ ಹೇಳ್ತೀನಮ್ಮ. ಮನೇಲಿ ಯಾರಾದ್ರೂ ಕೇಳಿದ್ರೆ ಮಾತ್ರ ನೀವೇ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್. ಸರಿ, ಒಂದ್ ನಿಮಿಷ ಇರು. ಅಮ್ಮ ಅಮ್ಮ. ಏನ್ ಶುಭಪ್ರಭಾ? ಏನಿಲ್ಲಮ್ಮ, ನಾನು ಮೈಥಿಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇವತ್ತು ಶುಕ್ರವಾರ ಅಲ್ವಾ, ಅರ್ಶನ ಕುಂಕುಮ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೇನಂತೆ, ಹೋಗ್ ಬನ್ನಿ. ಆಯ್ತು, ಆರ್ತಿ ತಗೊಳಮ್ಮ. ಬಾ ಮೈಥಿಲಿ. ಏನಿದು? ಆ ಮೈಥಿಲಿ ನನ್ನ ಹೆಂಡತಿ ಹತ್ರ ರಹಸ್ಯವಾಗಿ ಏನೋ ಹೇಳಿದ್ಲು. ಅದಕ್ಕೆ ನನ್ನ ಹೆಂಡತಿ ಅವ್ರ ಅಮ್ಮನ್ ಕರೆದು ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಮ್ಮ ಅಂತ ಅಂದ್ಲು. ಇಲ್ಲೇನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆಯಲ್ಲ. ನಾನು ಹೋಗಿ ಇವರಿಬ್ರು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಅಮ್ಮ ಇದನ್ ಹಿಡ್ಕೋ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಂ ದೇವೀಮುಪಫಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ಪೂಜಾರ್ರೆ, ನಮ್ದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಹೇಳಿ ಗುಣಶೇಖರ್ ಅವರೇ. ನನ್ನ ಹೆಂಡತಿಗೆ ಬಂದಿದ್ದ ಜ್ವರ ಈ ತಾಯಿಯಿಂದ ಗುಣ ಆದ್ರೆ ಒಂದ್ ರಾತ್ರಿ ಮಲ್ಕೋತೀವಿ ಅಂತ ಹರಕೆ ಕಟ್ಟಿದ್ವಿ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ರಾತ್ರಿ ನಮ್ಮ ಕುಟುಂಬ ಪೂರ್ತಿ
ಇಲ್ಲೇ ಮಲ್ಕೋಬೇಕು ಅಂತ ಇದ್ದೀವಿ. ಅದ್ರಲ್ಲೇನಿದೆ ಸ್ವಾಮಿ, ಆರಾಮಾಗಿ ಇಲ್ಲೇ ಮಲ್ಕೊಂಡೋಗಿ. ಸರಿ, ಬರ್ತೀವಿ. ಏನ್ ಪುರೋಹಿತ್ರೆ, ಡೈರೆಕ್ಟ್ ಆಗಿ ಕಳ್ಳರ ಕೈಗೆ ಬೀಗದ ಕೀ ಕೊಡ್ತಾ ಇದ್ದೀರಾ? ಅಪಚಾರ ಅಪಚಾರ, ಕಳ್ಳರ ಕೈಗೆ ಬೀಗದ ಕೈ ಕೊಡೋದೇನಪ್ಪ? ಮತ್ತಿನ್ನೇನು, ಈ ಸತ್ಯವತಿ ಎಷ್ಟು ಕಳ್ತನ ಮಾಡಿದಾಳೆ, ನಿಮ್ಗೆ ವಿಷಯ ಗೊತ್ತಿಲ್ವಾ ಏನು? ಅವ್ರಿಗೆ ಗೊತ್ತಿಲ್ದೆ ಏನೋ, ಇದೇ ದೇವಸ್ಥಾನದಲ್ಲಿ ಎಷ್ಟು ಕಳ್ಳತನ ಮಾಡಿದ್ದಾರೆ ಅಂತ ಅವ್ರ ಕಣ್ಣಾರೆ ನೋಡಿರಲ್ವಾ? ಏಯ್, ದೇವಸ್ಥಾನದಲ್ಲಿ ನಾನು ಯಾವ ಕಳ್ತನನು ಮಾಡಿಲ್ಲ ಕಣ್ರೋ, ಕೆಲ್ಸಕ್ ಬಾದವ್ರ. ಆ ಸುಹಾಸಿನಿ ಮತ್ತೆ ತ್ರಿಷಾ ನನ್ ಮೇಲೆ ಆರೋಪ ಹೊರಿಸ್ಬೇಕು ಅಂತ ಒಡವೆ ತಂದು ನನ್ ಬ್ಯಾಗ್ ಅಲ್ಲಿಟ್ಟು ನನ್ನನ್ ಕಳ್ಳಿನ್ ಮಾಡಿದ್ರೆ ಹೊರತು ನಾನೇನು ಬೇಕು ಅಂತ ಯಾರತ್ರನೂ ಕಳ್ತನ ಮಾಡಿಲ್ಲ. ಅಬ್ಬಬ್ಬಾ, ಕಳ್ಳತನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ವಾ? ನಂಬುದ್ವಿ ಏನೋ ನಮ್ದು ನಂಬಂಗಿಲ್ಲಂದ್ರ ಯಾವ್ದ್ರ ನದಿಗ್ ಹೋಗಿ ಹಾರಿ. ಅದನ್ ಬಿಟ್ಟ ನಮ್ ಮನೆ ವಿಷಯದೊಳಗೆ ಏನ್ರ ಮೂಗ್ ತೋರ್ಸಿದ್ರಿ ಅಂತ ಅನ್ಕೋರಿ, ಕಾಲ್ ಮುರಿದು ಕೈ ಕೊಟ್ಬಿಡ್ತೇನೆ ನಿಮಗ. ಕೈ ಕೊಟ್ಬಿಡ್ತೀರಾ? ಇಲ್ಲಿ ನೋಡಿ ಪುರೋಹಿತ್ರೆ, ಇವ್ರಿಗಿಲ್ಲಿ ಮಲಗೋದಕ್ಕೆ ನೀವೇ ಪರ್ಮಿಷನ್ ಕೊಟ್ಟಿದ್ದೀರಾ. ಅಪ್ಪಿ ತಪ್ಪಿ ದೇವ್ರ ಮೇಲಿರೋ ಒಡವೆ ಹೋದ್ರು, ಹುಂಡಿನಲ್ಲಿರೋ ದುಡ್ಡು ಹೋದ್ರು, ಆರೋಪ ನಿಮ್ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ಆಮೇಲೆ ನಿಮ್ಮ ಇಷ್ಟ. ಏನಯ್ಯ ಹಿಂಗ್ ಭಯ ಪಡಿಸ್ತಾ ಇದ್ಯಾ? ಭಯ ಪಡಿಸ್ತಾ ಇಲ್ಲ ಸ್ವಾಮಿ, ನಮ್ಮ ಮಾಮ ನಿಜಾನೇ ಹೇಳ್ತಿರೋದು. ಈ ಸತ್ಯವತಿ ಕೈ ಚಳಕದಲ್ಲಿ ಪಂಟ್ರಿದಾಳೆ, ಇದ್ರ ಮೇಲ್ ನಿಮ್ ಇಷ್ಟ ಸ್ವಾಮಿ. ಬಾಯಿ ಬಂದ್ ಹಾಗೆ ಮಾತಾಡೋದು ನಿಲ್ಲಿಸ್ತೀರಾ? ಹಾ, ಬಂದ್ಯಾ ತಾಯಿ? ಇನ್ನೂ ಬಂದಿಲ್ವಲ್ಲ ಅನ್ಕೋತಾ ಇದ್ದೆ. ಹೇಳು, ನಮ್ಮಮ್ಮ ಕಳ್ತನ ಮಾಡಲ್ಲ, ನಮ್ಮಮ್ಮನ್ಗೆ ಕಳ್ತನ ಅಂದ್ರೆ ಮೀನಿಂಗೆ ಗೊತ್ತಿಲ್ಲ ಅಂತ ಏನೇನೋ ಹೇಳ್ತಿರ್ತೀಯಲ್ಲ, ಹೇಳು. ಏಯ್, ಕಳ್ತನದ ಬಗ್ಗೆ ಅಪರಾಧದ ಬಗ್ಗೆ ನೀನ್ ಮಾತಾಡ್ತಾ ಇದ್ರೆ ದೆವ್ವ ಬಂದು ವೇದ ಹೇಳ್ದ ಹಾಗಿರತ್ತೆ. ಮತ್ತಿನ್ನೇನ? ನಮ್ಮಮ್ಮ ಮಾಡಿರೋ ತಪ್ಪಿನ ಬಗ್ಗೆ ಮಾತಾಡ್ಬೇಕಂದ್ರೆ ಅದಕ್ಕೂ ಮುಂಚೆ ನೀನ್ ಯಾವ ತಪ್ಪು ಮಾಡಿರ್ಬಾರ್ದು. ಆದ್ರೆ ಹಾಗಿಲ್ವಲ್ಲ, ದೇಶದಲ್ಲಿ ನಡೆಯೋ ಎಲ್ಲಾ ತಪ್ಪುಗಳಿಗೂ ನೀನೇ ಕೇರ್ ಆಫ್ ಅಡ್ರೆಸ್. ನೀನು ನಮ್ಮಮ್ಮನ್ ಬಗ್ಗೆ ಕಮೆಂಟ್ ಮಾಡ್ತೀಯಾ? ಕರೆಕ್ಟ್ ಆಗಿ ಹೇಳಿದ್ದಿ ನೋಡ್ವಾ. ಲೇ ಶಿವರಾಜ, ನೀನೇನ್ ದೊಡ್ಡ ಸಾಚ ನನ್ನ ಮಗನ್ ತರ ಮಾತಾಡ್ತೀಯಲ್ಲೋ. ನಿನ್ ಹೆಂಡತಿನ ಓಡಿಸ್ಬಿಟ್ಟಿ, ನನ್ನ ಮೊಮ್ಮಗಳ ಕೈಯಾಗ ಹೊಡ್ತಾ ತಿಂದಿ. ಎಷ್ಟೊಂದ್ ಸಲ ಪೊಲೀಸರ ಅರೆಸ್ಟ್ ಮಾಡಿದ್ರ ಜೈಲಿಗೆ ಹೋಗ್ ಬಂದಿ. ಆ ವಿಷಯನೂ ಕೂಡ ಈ ಪುರೋಹಿತ್ರಿಗ ಚಲೋ ಗೊತ್ತ. ನಿನ್ನಂತವ್ರ ಮಾತ್ನ ಅವ್ರ್ಯಾಕ್ ನಂಬ್ತಾರ? ಪುರೋಹಿತ್ರೆ, ಆ ಶಿವರಾಜ್ ಹೇಳ್ದ ಹಾಗೆ ನಮ್ಮಮ್ಮನಿಂದ ಇಲ್ಲಿ ಯಾವ ತರದ್ ಕಳ್ತನೂ ಆಗೋದಿಲ್ಲ. ಇದಕ್ ನಾನೇ ಗ್ಯಾರಂಟಿ. ದಯವಿಟ್ಟು ಇವತ್ ರಾತ್ರಿ ಅವ್ರಿಗೆ ಇಲ್ಲೇ ಮಲ್ಕೊಳ್ಳೋದಕ್ಕೆ ಒಂದ್ ಅವಕಾಶ ಕೊಡಿ. ಸರಿ ಅಮ್ಮ, ಜಾನಕಿ ಅಮ್ಮವ್ರ ಮನೆಯ ಸೊಸೆ, ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ಹಾಗೆ ಮಾಡಿ. ತುಂಬಾ ಥ್ಯಾಂಕ್ಸ್ ಪುರೋಹಿತ್ರೆ, ನಾವು ಹೇಳ್ಬೇಕಾಗಿರೋದನ್ನ ಹೇಳಿದ್ವಿ, ಆಮೇಲೆ ನಿಮ್ಮಿಷ್ಟ. ನಡಿಯೋ ಶಂಕರ. ಗೋವಿಂದ ಗೋವಿಂದ. ಏ ಹೋಗ್ರ. ಕೆಲ್ಸಕ್ ಬರ್ದಿರೋ ಮುಟ್ಟಾಳ್ರು ದೇಶದಲ್ಲಿ ಎಷ್ಟೋ ಜನ ಸಾಯ್ತಾ ಇದಾರೆ, ಇವ್ರಿಗೆ ಮಾತ್ರ ಸಾವೇ ಬರ್ತಿಲ್ಲ. ಸತ್ಯ, ಅವ್ರಿಗೆ ಯಾಕೆ ಬೈತಾ ಇದೆಯಾ? ನೀನು ಈ ಹಿಂದೆ ಕಳ್ತನ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ ನಾವು ಈ ಮಾತುಗಳನ್ನ ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ? ಅನ್ನಿ, ನೀವು ಕೂಡ ನನ್ನನ್ನೇ ಅನ್ನಿ. ಹೌದು, ನೀನೇನೆ ದೇವಸ್ಥಾನಕ್ಕೆ ಬಂದಿದ್ದು? ಅದು ಶುಭಪ್ರಭಾ ಅಮ್ಮ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆ ಮಾಡ್ತೀನಿ ಅಂತ ಬೇಡ್ಕೊಂಡಿದಾರಂತೆ. ಅದಕ್ಕೆ ಇಬ್ರು ಜೊತೆಗ್ ಬಂದಿದೀವಿ ಅಮ್ಮ. ಹಾ ಹೌದು, ಜೊತೆಗ್ ಬಾ ಅಂತ ನಾನೇ ಕರ್ಕೊಂಡ್ ಬಂದೆ. ಓ ಹಾಗ, ಬನ್ನಿ ಹೋಗಿ ಪ್ರದಕ್ಷಿಣೆ ಹಾಕೋಣ. ಅಮ್ಮ ನೀನ್ ಬಾ. ಅಮ್ಮ, ನನ್ನ ಅನುಮಾನನೇ ನಿಜ ಆಯ್ತು. ಆ ಶಿವರಾಜ್ ಬೇಕು ಅಂತಾನೆ ನಮ್ಮಮ್ಮ ಅವ್ರನ್ನ ಫಾಲೋ ಮಾಡಿದಾನೆ. ಯಾಕೆ ಫಾಲೋ ಮಾಡ್ದ? ಇನ್ನೂ ಅರ್ಥ ಆಗಿಲ್ವಾ ಅಮ್ಮ? ನಮ್ಮಮ್ಮ ಅವರು ದೇವಸ್ಥಾನದಲ್ಲಿ ನಿದ್ದೆ ಮಾಡ್ತೀವಿ ಅಂದ್ರು. ಇವ್ರು ಕಳ್ಳರು ನಿಮ್ ದೇವಸ್ಥಾನದಲ್ಲಿ ಒಡವೆ ಹೋಗ್ಬೋದು, ದುಡ್ಡು ಹೋಗ್ಬೋದು ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮ್ಮಮ್ಮನ್ ಮೇಲೆ ಕಳ್ಳತನದ ಆರೋಪ ಹೊರಿಸೋದಕ್ಕೆ ಅಯ್ಯೋ ದೇವ್ರೆ, ಈ ಸತ್ಯ ಇನ್ನೂ ಬದುಕಿದಾನ? ನಾನೇನೋ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಅದೇನ್ ಬದುಕ್ಬಿಟ್ಟ ಇವನು?
ದೇವಸ್ಥಾನಕ್ಕೆ ಮೈಥಿಲಿ ಬಂದಿದ್ದಾಳೆ. ಈ ಸತ್ಯನೂ ಇಲ್ಲೇ ಇದ್ದಾನೆ. ಅಪ್ಪಿತಪ್ಪಿ ಮೈಥಿಲಿಗೆ ಸಿಕ್ಕಿ ಅವತ್ತು ಈ ಲೀಲಾಕೃಷ್ಣ ನನ್ನ ಸಾಯ್ಸಕ್ ನೋಡ್ದ ಅಂತ ಅವಳಿಗೆ ಹೇಳ್ಬಿಟ್ರೆ, ಆಮೇಲೆ ಮ್ಯಾಟ್ರನ್ನ ಮೈಥಿಲಿ ನಮ್ಮ ಮತ್ತೆ ಹತ್ರ ಹೋಗಿ ಹೇಳ್ಬಿಡ್ತಾಳೆ. ಆ ಮೈಥಿಲಿ ಸತ್ಯನ ಭೇಟಿನೇ ಮಾಡಬಾರ್ದು. ಇಷ್ಟೊತ್ತಿಗಾಗ್ಲೇ ಆ ಲೀಲಾಕೃಷ್ಣ ತಂದೆ ಅನ್ನೋದು ಗೊತ್ತಾಗೋಗಿರುತ್ತೆ. ಅವ್ರ ತಾಯಿಗೆ ಮಾಡಿರೋ ದ್ರೋಹಕ್ಕೆ ಅವನ ಸಾಯಿಸಿದಳೋ ಅಥವಾ ಕೇಸ್ ಹಾಕಿ ಜೈಲಿಗೆ ಕಳ್ಸಿದಳೇನೋ ಅಂತ ತಿಳ್ಕೋಬೇಕು. ಅಮ್ಮ ಮೈಥಿಲಿ, ಆ ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸತ್ಯಪ್ಪ ಅವ್ರೆ, ನೀವ್ ಹೇಗಿದ್ದೀರಾ? ನೀನು ಅವತ್ತೇನಾದ್ರೂ ನನ್ನ ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಬದುಕ್ತಾ ಇರ್ಲಿಲ್ಲಮ್ಮ. ಅಂದ್ರೆ ನಾನು ಇವನಿಗೆ ಚಾಕು ಚುಚ್ಚಿದ್ಮೇಲೆ ಮೈಥಿಲಿ ಬಂದು ಕಾಪಾಡಿದಾಳೆ ಅಂತಾಯ್ತು. ಅಂದಾಗೆ ನಾನು ನಿನಗೊಂದು ಮುಖ್ಯವಾದ ವಿಚಾರ ಹೇಳ್ಬೇಕಮ್ಮ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅವತ್ತು ನನ್ನ ಚಾಕು ಚುಚ್ಚಿ ಸಾಯ್ಸಕ್ ಬಂದಿದ್ದು ಲೀಲಾಕೃಷ್ಣ ಅಂತ ಹೇಳಕ್ ಹೊರಟಿದ್ದಾನೆ. ಏನ್ ಮಾಡ್ಲಿ ಈಗ? ಇವನನ್ನ ಹೆಂಗ್ ತಡೆಯೋದಪ್ಪ ಈಗ? ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದ ಶಿವರಾಜು. ಹೇಳಿ, ಏನದು ಮುಖ್ಯವಾದ ವಿಷಯ? ಅವತ್ ನಾನು ನಿಮ್ಮ ಮನೆಗೆ ಒಂದು ಪಾರ್ಸಲ್ ಕಳಿಸಿದ್ದೆ. ಅದ್ರಲ್ಲಿ ಬಂದಿದ್ದ ಫೋಟೋ ಎಲ್ಲ ನೋಡಿದ್ಯಮ್ಮ? ನೋಡ್ದೆ ರೀ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ಯಾರಂತ ನಿನಗೆ ಗೊತ್ತಾಯ್ತಾ? ಅಪ್ಪ ಅಮ್ಮ ಗೊತ್ತಾಗೋದೇನು? ಅಲ್ಲೋಡಿ, ಅವರೇ ತಾನೇ ನಮ್ಮಪ್ಪ ಅಮ್ಮ. ಶಿವರಾಜ, ಶಿವರಾಜ, ಏನ್ ಲೀಲಾಕೃಷ್ಣ ಅವ್ರೆ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀವಿಬ್ರು ಅರ್ಜೆಂಟಾಗಿ ನನಗೊಂದು ಸಹಾಯ ಮಾಡಬೇಕು. ಪಟ್ಟಂತಾನೆ ಮಾಡ್ತೀವಿ, ಆದ್ರೆ ಸ್ವಲ್ಪ ಖರ್ಚಾಗುತ್ತಷ್ಟೇ. ಅಯ್ಯೋ ಕೊಡ್ತೀನಪ್ಪ ದೇವ್ರೆ, ಮೊದಲು ನಾನು ಹೇಳಿದ್ ಮಾಡಿ. ಏನ್ ಮಾಡ್ಬೇಕು? ನನಗೆ ಸತ್ಯ ಅಂತ ಒಬ್ಬ ಶತ್ರು ಇದ್ದಾನೆ. ಅವನಿವಾಗ ಮೈಥಿಲಿನ್ ಭೇಟಿ ಮಾಡಿದಾನೆ. ಅವನೇನಾದ್ರೂ ಅವಳ ಹತ್ರ ನಿಜಾನೆಲ್ಲ ಬಾಯ್ ಬಿಟ್ಟ ಅಂತಂದ್ರೆ ನನ್ನ ಜೀವನ ಬರ್ಬಾದಾಗ್ಬಿಡುತ್ತೆ. ಅಂದ್ರೆ ನಾನು ಅವತ್ ಕಳ್ಸಿರೋ ಪಾರ್ಸಲ್ ಅಲ್ಲಿ ಫೋಟೋಸ್ ನೋಡ್ಲಿಲ್ವಾ? ನೋಡ್ದೆ ರೀ. ಅದ್ರಲ್ಲೇನಿದೆ? ದೇವ್ರ ಫೋಟೋ ಇತ್ತಷ್ಟೇ. ದೇವ್ರ ಫೋಟೋನಾ? ನೀವಿಬ್ರು ಹೋಗಿ ಅವನ್ ಬಾಯ್ ಬಿಡ್ದಿರೋ ತರ ಮಾಡ್ಬೇಕು. ಇಲ್ಲ ಅಂತಂದ್ರೆ ಕಿಡ್ನಾಪ್ ಮಾಡಿ, ಅದು ಆಗ್ಲಿಲ್ಲ ಅಂದ್ರೆ ಸಾಯ್ಸಾಕ್ಬಿಡಿ. ಓ, ಕಿಡ್ನಾಪ್ ಅಂತ ಇದ್ಯಾ? ಸಾಯಿಸ್ಬೇಕು ಅಂತಿದ್ಯಾ? ಹಾಗಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಅಪ್ಪಾ, ಎಷ್ಟಾದ್ರೂ ಪರವಾಗಿಲ್ಲ ಕಣ್ರೋ, ನಾನ್ ಕೊಡ್ತೀನಿ. ಮೊದ್ಲು ನೀವಿಬ್ರು ಹೋಗ್ರೋ ಪ್ಲೀಸು. ಹೌದು ರೀ, ನೀವ್ ಕಳ್ಸಿರೋ ಪಾರ್ಸೆಲ್ ಅಲ್ಲಿ ದೇವ್ರ ಫೋಟೋನೇ ಇತ್ತು. ಇಲ್ಲಮ್ಮ, ನಾನು ಕಳ್ಸಿರೋದು ದೇವ್ರ ಫೋಟೋ ಅಲ್ಲ. ಮತ್ತೆ ಯಾರ್ ಫೋಟೋ ಕಳ್ಸಿದ್ರಿ? ಲೋ ಶಂಕರ, ನಡೆಯೋ ಕೆಲ್ಸ ನೋಡೋಣ. ಹೋಗಿ ಹೋಗಿ, ಬೇಗ ಹೋಗಿ. ಯಾರಂತ ಕೇಳ್ತಿದ್ಯಲ್ಲಮ್ಮ? ಲೋ ಸತ್ಯ, ಎಷ್ಟು ದಿನ ಆದ್ಮೇಲೆ ಸಿಕ್ಕದ್ಯೋ? ಯಾರೋ ನೀನು? ಏನಲ್ಲಿ, ನಮ್ಮ ಹತ್ರ 15 ಲಕ್ಷ ರೂಪಾಯಿ ಸಾಲ ಮಾಡಿ ಊರ್ ಬಿಟ್ಟು ಹೋಗಿದ್ದೆ. ನಿನ್ನನ್ನು ಹುಡುಕ್ತಾ ಇರೋ ಜಾಗ ಇಲ್ಲ, ತಿರುಗ್ದೇ ಇರೋ ಊರಿಲ್ಲ. ಇಷ್ಟ ದಿನಕ್ಕೆ ನಿನ್ ಪಾಪದ ಕೊಡ ತುಂಬಿ ಇಲ್ಲಿ ಸಿಕ್ಕಾಕೊಂಡಿದ್ಯಾ? ಲೋ ಶಂಕರ, ನಡೆಯೋ ಕರ್ಕೊಂಡೋಗೋಣ. ಏಯ್, ಏನೋ ಹುಚ್ಚುಸ್ತರ ಆಡ್ತಾ ಇದ್ಯಾ? ನಾನು ಯಾವಾಗ ನಿನ್ನ ಹತ್ರ ಸಾಲ ಮಾಡಿದ್ದೆ? ಇಷ್ಟಕ್ಕೂ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಏಯ್, ಹುಚ್ಚಿಡ್ತಿದ್ಯಾ ನಿನಗೆ? ಅಷ್ಟಕ್ಕೂ ನೀನ್ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಸಾಲ ಮಾಡಿದ್ದೇನೆ ಅಂತಿದ್ಯಾ? ಮೈಥಿಲಿ, ಇದು ನನ್ನ ಪರ್ಸನಲ್ ಮ್ಯಾಟರ್. ಇದ್ರಲ್ಲಿ ನೀನು ಇನ್ವಾಲ್ವ್ ಆಗ್ಬೇಡ. ಅದು ಏನಲ್ಲಿ, ದುಡ್ಡು ಕೊಡ್ತೀಯಾ ಇಲ್ವಾ? ಏಯ್, ಏನ್ ಎದುರಿಸ್ತಿದ್ಯಾ ಏನು? ಹೆದರ್ಸೋದೇನೋ? ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಲವ್ ಶಂಕರ, ಚಾಕು ಕೊಡೋ ಇಲ್ಲಿ. ಕೈ ನೋಡ್ಕೊಮಮ್ಮ. ನಿನ್ನ ಇವತ್ತಿನ ಕತೆ ಮುಗೀತು. ಓಡ್ತೀನಿ ಓಡ್ತೀನಿ. ಏ ಶಿವರಾಜ್, ಶಿವರಾಜ್! ಎಂತ ಗಂಡಾಂತರದಿಂದ ತಪ್ಪಿಸ್ಕೊಂಡೆ ದೇವ್ರೆ. ನಡಿ ನಡಿ ನಡಿ, ಓಡೋಣ. ಲೇ, ನಿಂತ್ಕೊಳ್ಳೋ. ಏ ಅಮ್ಮ ಮೈಥಿಲಿ, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಅಮ್ಮ, ನಡೀರಿ ಹೋಗೋಣ. ಸರಿ ಬಾ. ಸರಿ ಬಿಡು, ಓಡೋದ್ನಲ್ಲ, ನಡಿ ಹೋಗೋಣ. ಓಡೋದ ಹೆದ್ರು ಪುಕ್ಲ. ಸತ್ಯಪ್ಪ ಅವತ್ ಕಳ್ಸಿರೋ ಪಾರ್ಸಲ್ ಅಲ್ಲಿ ಕಳ್ಸಿದ್ದು ದೇವ್ರ ಫೋಟೋ ಅಲ್ದೆ ಹೋದ್ರೆ ಮತ್ತೆ ಇನ್ಯಾರ್ ಫೋಟೋ ಕಳ್ಸಿದ್ರು? ಅಷ್ಟಕ್ಕೂ ಆ ಫೋಟೋಗಳನ್ನ ನನಗೆ ಯಾಕೆ ಕಳಿಸ್ಬೇಕು ಅನ್ಕೊಂಡ್ರು? ಆ ಕಳ್ಸಿದ ಫೋಟೋಗೂ ನನಗೂ ಇದು ಸಂಬಂಧ ಏನು? ಏನೂ ಅರ್ಥ ಆಗ್ತಿಲ್ಲ. ಎಲ್ಲ ಗೊಂದಲವಾಗಿದೆ. ಏನೇ ಆದ್ರೂ ಆ ನಿಜ ಏನು ಅಂತ ತಿಳ್ಕೊಳ್ಳೇಬೇಕು. ಎಲ್ಲವನು ಓಡೋದ್ನಾ? ಯಾವಾಗ್ಲೋ ಓಡ್ ಹೋದ.
ಅಬ್ಬಾ, ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದು ನನ್ನ ಕಾಪಾಡ್ಬಿಟ್ರಿ ಕಣ್ರು. ನಿಮಗೆ ಎಷ್ಟು ಕೊಟ್ರು ಕಡಿಮೆನೆ. ಹಾಗಿದ್ರೆ ಕೊಡಲ್ವಾ ಏನು? ಆ ನೀವು ಅಂದ್ಕೊಂಡಿರೋದಕ್ಕಿಂತ 10 ಪಟ್ಟು ಜಾಸ್ತಿನೇ ಕೊಡ್ತೀನಿ. ಆದ್ರೆ ಈ 2 ದಿನ ಟೈಮ್ ಕೊಡಿ. ಸರಿ ಬಿಡು, ನೀನೆಲ್ಲಿ ಹೋಗ್ತೀಯಾ, ನಾನೆಲ್ಲಿ ಹೋಗ್ತೀನಿ. ಮಾಮ, ನಾವ್ ಏನಿಕ್ಕೋ ಬಂದ್ವಿ, ಏನೋ ಮಾಡಿದ್ವಿ. ಹೌದಲ್ವೇನೋ? ದೇವ್ರ ಹತ್ರ ಇರೋ ಒಡವೆನ ಕದ್ದು ಆ ಸತ್ಯವತಿ ಬ್ಯಾಗಲ್ಲಿಟ್ಟು ಎಲ್ರ ಮುಂದೆ ಕಳ್ಳಿ ಮಾಡಿ ನಮ್ ಕಾಲೋನಿಯಿಂದ ಓಡಿಸ್ಬೇಕು ಅಂತ ಬಂದ್ವಿ. ಛೇ, ಟೈಮ್ ಆಗ್ತಾ ಇದೆ, ನಡಿ ಹೋಗೋಣ. ನಡಿ. ಅಮ್ಮ, ಆ ಶಿವರಾಜ್ ಮಾತ್ ಕೇಳ್ತಾ ಇದ್ರೆ ನಿಮ್ ಮೇಲೆ ಕಳ್ತನದ ಆರೋಪ ಹೊರಿಸೋದಕ್ಕೆ ಹಾಗ್ ಮಾತಾಡ್ತಾ ಇದ್ದ ಅನ್ಸತ್ತೆ. ಹಾಗಂತ ಈಗ ಏನ್ ಮಾಡು ಅಂತ್ಯೆ? ಹರಕೆ ತೀರಿಸದೆ ಮನೆಗ್ ಹೋಗು ಅಂತ್ಯಾ? ಅಷ್ಟಕ್ಕೂ ನಾನೇನು ಕಳ್ತನ ಮಾಡಕಂತ ಬಂದಿಲ್ಲ. ಅದ್ರ ಬಗ್ಗೆ ನಮಗ್ ಗೊತ್ತು ಬಿಡು. ನೀನೇನ್ ಪಾಠ ಹೇಳೋದ್ ಬೇಕಾಗಿಲ್ಲ. ಪುರೋಹಿತ್ರೆ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನಪ್ಪಾ ಅದು? ನಾನು 11 ಶುಕ್ರವಾರ ಚಂಡಿ ಹೋಮ ಮಾಡಿಸ್ಬೇಕು ಅನ್ಕೋತಾ ಇದ್ದೀನಿ. ಏನಪ್ಪಾ 11 ದಿನ ಚಂಡಿ ಹೋಮ ಮಾಡ್ತಾ ಇದೀಯಾ? ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಪ್ಪ. ಎಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ ಪುರೋಹಿತ್ರೆ, ಆದ್ರೆ ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಹಾಗ ಸ್ವಲ್ಪ ಡೀಟೇಲ್ ಆಗಿ ಹೇಳಪ್ಪ. ಸರಿ ಆಯ್ತು ಪುರೋಹಿತ್ರೆ, ಬನ್ನಿ ಈ ಕಡೆ ಪಕ್ಕದಲ್ಲಿ ಮಾತಾಡೋಣ. ಬನ್ನಿ ಬನ್ನಿ ನಡಿಯಪ್ಪ. ಸತ್ಯ, ಮೈಥಿಲಿ ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅದನ್ ಬಿಟ್ಟು ಆವೇಶದಿಂದ ಅವಳ ಮಾತನ್ನ ತಪ್ಪಾಗಿ ತಿಳ್ಕೊಬೇಡ, ಆಯ್ತಾ? ಅಪ್ಪ, ಅಮ್ಮ ಒಂದ್ ವೇಳೆ ಮಲ್ಕೊಂಡ್ರು ಸರಿ, ನೀವ್ ಎಚ್ಚರಿಕೆಯಿಂದ ಇದ್ದು ಯಾವ ಅನಾಹುತನೂ ನಡೆದೇ ಇರೋ ಹಾಗೆ ನೋಡ್ಕೊಳ್ಳಿ. ಆಯ್ತು ಕಣಮ್ಮ. ಅವಶ್ಯಕತೆ ಬಿದ್ರೆ ಮನೇಲಿ ಏನೋ ಒಂದ್ ಹೇಳಿ, ನಾನ್ ಕೂಡ ಇಲ್ಲೇ ಮಲ್ಕೊಳ್ತೀನಿ. ಅದ್ರ ಅವಶ್ಯಕತೆ ಇಲ್ಲಮ್ಮ. ನೀನ್ ನಮ್ ಜೊತೆ ದೇವಸ್ಥಾನದಲ್ಲಿ ಮಲ್ಕೊಂಡ್ರೆ ನಿಮ್ ಅತ್ತೆ ಮನೆಯವ್ರು ನೋಡಿದ್ರು ಅಂತ ಇಟ್ಕೋ, ನಮ್ ಕತೆ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಬಿಡಿ. ಅವಶ್ಯಕತೆ ಬಿದ್ರೆ ಮೈಥಿಲಿ ಜೊತೆ ನಾನು ಕೂಡ ಇಲ್ಲೇ ಇರ್ತೀನಿ. ಅಯ್ಯೋ ದೇವ್ರೆ. ಅಮ್ಮ, ಅಮ್ಮ, ನೀವ್ ಹೇಳ್ದಾಗೆ ಮಾಡೋಣ, ಸರಿನಾ? ಮಿಕ್ಕಿದ ನೀವು ನೋಡ್ಕೊಳ್ಳಿ. ನಿಮ್ಗೆ ಟಚ್ ಅಲ್ಲಿ ಇರ್ತೀನಿ. ಬರೋ ತಿಂಗಳು ಖಂಡಿತವಾಗ್ಲೂ ಫೋನ್ ಮಾಡ್ತೀನಿ. ಹೋಗ್ ಬರ್ತೀನಿ. ಒಳ್ಳೇದಪ್ಪ. ಹಾ, ಹೋಗ್ ಬನ್ನಿ. ಏನೋ ತಗೊಂಡ್ ಬಂದ್ಯಾ? ದೇವ್ರ ಮೇಲೆ ಇದ್ದಿದ್ ಒಡವೆ ಅಷ್ಟು ತಂದಿದ್ದೀನಿ. ಸೂಪರ್ ಕಣೋ ನೀನು, ಸೂಪರ್. ಬೇಗ ಹೋಗಿ ಒಡವೆನೆಲ್ಲ ಬ್ಯಾಗಲ್ಲಿಟ್ಟು ಕೆಲಸ ಮುಗ್ಸೋಣ, ನಡಿ. ಬಾ. ಪುರೋಹಿತ್ರೆ, ಹೇಳಮ್ಮ. ನಂದೊಂದ್ ರಿಕ್ವೆಸ್ಟ್. ಏನಂತ ಹೇಳಮ್ಮ. ಇವತ್ ರಾತ್ರಿ ಮಾತ್ರ ಆ ಶಿವರಾಜ್ ಮತ್ತೆ ಶಂಕರ್ ದೇವಸ್ಥಾನದಲ್ಲಿ ನಿದ್ದೆ ಮಾಡ್ತೀವಿ ಅಂತ ಹೇಳಿದ್ರು, ನೀವ್ ಒಪ್ಕೋಬೇಡಿ. ಯಾಕೆ? ಏನಮ್ಮ? ಅವ್ರು ಬಾಳ್ ಕೆಟ್ಟ ಮನುಷ್ಯರ್ ಪುರೋಹಿತ್ರೆ. ಆ ಶಿವರಾಜು ಕೂಡ ಕಾಮುಕ ಪಿಶಾಚಿ. ಅವ್ನ್ಗೇನ್ರ ಹೆಣ್ಮಕ್ಳು ಕಾಣಿಸಿದ್ರ ಹಂಗ ಮೈ ಮೇಲ್ ಬಿದ್ಬಿಡ್ತಾನ. ಅಂತ ಮನುಷ್ಯ ದೇವಸ್ಥಾನದೊಳಗಿದ್ರ ಇಲ್ ರಾತ್ರಿ ಮಲ್ಕೊಳ್ಳೋ ಹೆಣ್ಮಕ್ಳಿಗ ಕಷ್ಟ ಆಗ್ತೇತ್ರಿ. ಅದಕ್ಕ ನನ್ ಮೊಮ್ಮಗಳು ನಿಮ್ಗ ಹಂಗ ಹೇಳಿದ್ಲ. ಹೌದಾ ತಾಯಿ? ಸರಿನಮ್ಮ, ನೀವ್ ಹೇಳ್ದಾಗೆ ಅವ್ರು ಇರ್ತೀನಿ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಹೋಗ್ ಬರ್ತೀವಿ ಪುರೋಹಿತ್ರೆ. ಒಳ್ಳೇದು. ನಾವು ಹೋಗಿ ಬರ್ತೀವಿ. ಒಳ್ಳೇದು. ಇಲ್ಲಿ ನೋಡಿ, ನಾನು ಹೋಗಿ ಪ್ರಸಾದ ತಗೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನೀವು ಹೋಗಿ ನೀರಿನ ಬಾಟಲ್ ತಗೊಂಡ್ ಬನ್ನಿ. ಹಾ ಸರಿ ಸತ್ಯ. ಅಮ್ಮ ನಡಿ. ಅಪ್ಪ, ನಾನ್ ಹೋಗಿ ವಾಟರ್ ಬಾಟಲ್ ತರ್ತೀನಿ, ನೀವ್ ಇಲ್ಲೇ ಕೂತ್ಕೊಂಡಿರಿ. ಸರಿ ಅಮ್ಮ, ಹೋಗ್ಬಾ. ಇವನ್ ಯಾಕೆ ಇಲ್ಲ ನಿಂತಿಯನ್ ಮಾಮ? ಮೈಥಿಲಿಗೆ ತನ್ನ ಜನ್ಮ ರಹಸ್ಯ ಹೇಳೋದಕ್ಕೆ ಇದೇ ಒಳ್ಳೆ ಸಮಯ. ಸತ್ಯವತಿ ಅತ್ತೆ ಇಲ್ದಿರೋದ್ರಿಂದ ನನ್ನ ಮನಸ್ಸಲ್ಲಿರೋ ನಿಜಾನ ಮೈಥಿಲಿಗೆ ಹೇಳಿ ನನ್ನ ಹೃದಯದ ಭಾರನ ಇಡಿಸ್ಕೋತೀನಿ. ಮಾಮ ಹೋದ ಕಣೋ. ಒಳ್ಳೆ ಚಾನ್ಸ್ ಬಾಬಾ. ಗುಣಶೇಖರ್ ಇರೋದ್ರಿಂದ ಈ ಒಡವೆನೆಲ್ಲ ಅವ್ರ ಬ್ಯಾಗಲ್ಲಿ ಹೇಗಿಡೋದು ಅಂತ ಯೋಚನೆ ಮಾಡ್ತಿದ್ರೆ ಅವ್ನ್ ಕುಟ್ಕೊಂಡು ಹೋಗ್ತಿದ್ದಾನೆ. ಬಾ, ಆ ಬ್ಯಾಗಲ್ಲಿ ಈಗ ಒಡವೆ ಇಡೋದಿಕ್ಕೆ ಇದೇ ಕರೆಕ್ಟ್ ಟೈಮು. ಬಾ 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 ಬಾ. ನಡಿ. ಅಮ್ಮ ಮೈಥಿಲಿ,
ಅಪ್ಪ ನಿನ್ಗೊಂದು ಮುಖ್ಯವಾದ ವಿಷಯನ ಹೇಳ್ಬೇಕಮ್ಮ. ಏನಪ್ಪ? ಸತ್ಯ, ಅಳಿಯಂದ್ರ ನೋಡ. ಅಪ್ಪ, ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಹಾಗೆ ಸುಮ್ನಾಗ್ಬಿಟ್ರಲ್ಲ, ಏನಪ್ಪ ಅದು?